ನಮಸ್ತೆ ಜಮಿನಿ. ಮಿಥುನ ರಾಶಿಯವರ ಈ ತಿಂಗಳು ಹೇಗಿರುತ್ತೆ ನೋಡೋಣ. ಅಡ್ವಾನ್ಸ್ ಹ್ಯಾಪಿ ಯುಗಾದಿ. ಓಕೆ, ಯಮಧರ್ಮರಾಯ ಕಾಯ್ತಾ ಇದ್ದಾರೆ ನಮ್ಮನ್ನ ಅಂತ ಅನ್ಸುತ್ತೆ. ಸೊ ಯಾವಾಗ ಹೋಗ್ತೀವಿ ಅಂತ ಇರಬಹುದು, ಮೇ ಬಿ, ಅಥವಾ ನಮಗೆ ಇರಬಹುದು, ನನಗೆ ಇರಬಹುದು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ, ಸೊ ಎಸ್, ವೆಯ್ಟಿಂಗ್ ಪೀರಿಯಡ್ ಜಾಸ್ತಿ ಇದೆ ಈ ತಿಂಗಳು. ತುಂಬ ವೆಯ್ಟ್ ಮಾಡ್ತೀರಾ ಕೆಲವು ವಿಚಾರಕ್ಕೆ ಅನ್ನುವಂಥದ್ದು ಇದೆ. ಸ್ವಲ್ಪ ಕ್ರಿಯೇಟಿವಿಟಿ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ವಿಚಾರಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದು ಸಂತೋಷದಾಯಕ ವಿಚಾರ ಏನು, ಪ್ರಪಂಚಕ್ಕೆ ಒಂದು ಖುಷಿ ಕೊಡುವಂಥ ವಿಚಾರ ಏನು ನಡೆಯುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಕಲಿಯೋದ್ರಲ್ಲಿ ಏನೋ ಒಂದಷ್ಟು ತೊಂದರೆಗಳಿತ್ತು ಅಂದರೆ ಆ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಇದೆ. ಪಾಪು ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ಚಂದ್ರ ಇರೋದ್ರಿಂದ ನಿಮ್ಮ ಮೂಡ್ ಸ್ವಿಂಗ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನೇಚರ್ ಜೊತೆ ಹೆಚ್ಚು ಕನೆಕ್ಟ್ ಆಗಿ ಅನ್ನುವಂಥದ್ದು ಇದೆ. ಇನ್ನು ಹೆಚ್ಚು ದೇವರ ನಾಮ ಸ್ಮರಣೆ ಭಕ್ತಿ ಕಡೆ ಗಮನ ಕೊಡ್ತೀರಾ ಅನ್ನುವಂಥದ್ದು. ಎಲ್ಲೋ ಪ್ರಯಾಣ ಹೋಗ್ತೀರಾ, ಪಾದಯಾತ್ರೆ ಹೋಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಸೊ ಎಸ್, ಭಗವಂತನ ನೋಡಕ್ಕೆ ಹೋಗಿ ಭಗವಂತನ ಸೇರ್ತಾರೆ ಅಂತ ಇದೆ ಇಲ್ಲಿ. ಕೆಲವು ಸತಿ ಕಾಡು 100% ಒಂದು ಮಾತು ಹೇಳ್ತಾ ಇದ್ದಾರೆ ನಮ್ಮಪ್ಪ, ಅಡ್ಡೇಟ್ ಮೇಲೆ ಒಂದು ಗುಡ್ಡೇಟು ಅಂತ. ಆ ಥರ ಹೇಳಿಬಿಡುತ್ತೆ. ಆವಾಗ ಸ್ಪೀಚ್ಲೆಸ್ ಎನರ್ಜಿ ಬಂದ್ಬಿಡುತ್ತೆ, ಏನು ಹೇಳೋದು ಗೊತ್ತಾಗೋದಿಲ್ಲ. ಆ ಥರ ಬ್ಲಡ್ ರಿಲೇಟೆಡ್ ಏನಾದರೂ ಸಮಸ್ಯೆ ಇದ್ದರೆ ಸರಿಯಾಗಿ ನೋಡ್ಕೊಳ್ಳಿ. ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಮ್ಮಂಗೆ ಇಷ್ಟ ಬರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ. ಪಾಪು ಬರುತ್ತೆ, ಅಮ್ಮ ಆಗ್ತೀರಾ. ಮೂಡ್ ಸ್ವಿಂಗ್ಸಿಂದ ಹೊರಗೆ ಬನ್ನಿ. ಕೆಲವು ಸತಿ ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಭರವಸೆನ ಇಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಹೊಸ ದೃಷ್ಟಿಕೋನದಿಂದ ಜೀವನನ ನೋಡಿ. ಜೊತೆಗೆ ಕೆಲವು ರಿಯಾಲಿಟಿ ಚೆಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸತ್ಯನ ತಿಳ್ಕೊಳ್ಳಿ. ಓಕೆ, ಕ್ಯಾಪ್ರಿಕಾನ್ ಇದೆ. ಸೊ ನನ್ನ ತಮ್ಮನ ರಾಶಿ ಕ್ಯಾಪ್ರಿಕಾನ್ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಸ್ಪಿರಿಚುವಾಲಿಟಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ. ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಏನೋ ನಿಮಗೆ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ನಾಲೆಡ್ಜನ್ನ ನೀವು ನಂಬಿ, ನಿಮ್ಮನ್ನೇ ನೀವು ನಂಬಿಲ್ಲ ಅಂದರೆ ಇನ್ಯಾರು ನಿಮ್ಮನ್ನು ನಂಬೋದು? ಯಾರೂ ನಂಬಲ್ಲ. ಸೊ ಹಾಗಾಗಿ ನಿಮ್ಮನ್ನು ನೀವು ನಂಬಿ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದು ತಪ್ಪು ನಿರ್ಧಾರ ತಗೊಂಡ್ಬಿಡ್ತೀರಾ, ತಪ್ಪು ನಿರ್ಧಾರ ತಗೊಂಬೇಡಿ ಅನ್ನುವಂಥದ್ದು ಕೂಡ ಇದೆ. ಅಥವಾ ಏನೋ ಒಂದು ದುಡುಕಿ ನಿರ್ಧಾರ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅಂಥ ನಿರ್ಧಾರನ ತಗೊಂಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಗೋಲ್ ಕಡೆ ಗಮನನ ಕೊಡಿ. ದಿನದಿಂದ ದಿನಕ್ಕೆ ಹೆಚ್ಚು ವಾಸ್ತವಿಕತೆಯಿಂದ ಇರಿ, ಅಥವಾ ಇನ್ನು ಹೆಚ್ಚು ನಿಮ್ಮ ಗೋಲ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಗಮನ ಎಲ್ಲ ನಿಮ್ಮ ಬಿಸ್ನೆಸ್ ಕಡೆ ಇರಲಿ ಅನ್ನುವಂಥದ್ದು ಇದೆ. ಹೆಚ್ಚು ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬೇರೆಯವರಿಗೆ ಅಗತ್ಯ ಇರುವಂಥ ಸೇವೆ ಮಾಡಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ವಾಟ್ ಈಸ್ ಗುಡ್ ಫಾರ್ ಅಸ್ ಯುವರ್ ವರ್ಕ್ ಅಂತ ಇದೆ, ಸರ್ವಿಸ್ ಟು ಅದರ್ಸ್ ಅಂತ. ಸೊ ಒಳ್ಳೆ ಕೆಲಸ ಅಂತ ನಿಮಗೆ ಅನಿಸಿದ್ದು ಇನ್ನೊಬ್ಬರಿಗೆ ಸೇವೆ ಮಾಡಬೇಕು ಅನಿಸಿದ್ರೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜುಪಿಟರ್ ಬರೋದ್ರಿಂದ, ಜುಪಿಟರ್ ಅವರು ಇರೋದ್ರಿಂದ ಅದೃಷ್ಟ ನಿಮ್ಮ ಜೊತೆ ಇದೆ. ಸಾಕಷ್ಟು ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಇನ್ನು ಹೆಚ್ಚು ಮೇಲೆ ಬೆಳಿತೀರಾ ಅನ್ನುವಂಥದ್ದು ಇದೆ. ಇನ್ನೊಂಚೂರು ನಿಮ್ಮನ್ನ ನೀವು ವಿಸ್ತಾರ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಇದೆ. ಓಕೆ, ಪೈಸಿಸ್ ಇದೆ, ಕ್ಯಾಪ್ರಿಕಾನ್ ಇದೆ, ಜುಪಿಟರ್ ಅಂಡ್ 6th ಹೌಸ್ ಇದೆ. ಸೊ ಅನಾಹತ ಮತ್ತು ಕ್ರಿಯಾ ಇದೆ ಇಲ್ಲಿ. ಸೊ ನಿಮ್ಮ ಕೆಲಸ ಕಾರ್ಯಗಳನ್ನ ನೀವು ಮಾಡ್ತಾ ಹೋಗಿ, ಮಿಕ್ಕಿದ್ದನ್ನೆಲ್ಲ ಭಗವಂತನಿಗೆ ಬಿಟ್ಬಿಡಿ. ಜೊತೆಗೆ ನಿಮ್ಮ ಅನಾಹತ ಚಕ್ರದ ಕಡೆ ಗಮನನ ಕೊಡಿ. ಎಸ್ಪೆಷಲಿ ಅನಾಹುತ ಚಕ್ರ ಮೀನ್ಸ್ ಥ್ರೋಟ್ ಚಕ್ರದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಇರಲಿ ಅಂತ ಇಲ್ಲಿ ಹೇಳ್ತಾ ಇದೆ. ಸಿಸ್ಟರ್ಹುಡ್ ಆಫ್ ದ ರೋಸಸ್ ಇದೆ. ಸೊ ಲೆಮ್ಯೂರಿಯಾ
ಗೊತ್ತಿಲ್ಲ ಏನು ಹೇಳಬೇಕು ಅಂತ. ಸಿಸ್ಟರ್ಹುಡ್ ಜೊತೆಗೆ ಕ್ರಿಯೇಟಿಂಗ್ ಹೆವನ್ ಆನ್ ಅರ್ತ್ ಇಟ್ಸ್ ಹ್ಯಾಪನಿಂಗ್. ಭೂಮಿ ಮೇಲೆ ಬೇಜಾರಾಗ್ಬಿಟ್ಟಿದ್ರೆ ಕೆಲವರಿಗೆ ಯೋಚನೆ ಮಾಡಬೇಡಿ, ಭೂಮಿ ಮೇಲೆ ಒಳ್ಳೆ ದಿನಗಳು ಬರೋದ್ರಲ್ಲಿ ಇದೆ, ಭೂಮಿ ಚೆನ್ನಾಗಾಗೋದ್ರಲ್ಲಿ ಇದೆ. ಸದ್ಯಕ್ಕೆ ನಿಮ್ಮ ವಾತಾವರಣ ಅಥವಾ ನಿಮ್ಮ ಪರಿಸರ ಏನಾದರೂ ನಿಮಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಅದೆಲ್ಲ ಕೂಲ್ ಆಗುತ್ತೆ, ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು. ಸಾಕಷ್ಟು ಸುಂದರವಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಭಗವಂತನ ಧ್ಯಾನ, ಭಗವಂತನ ಕಾಣುವಂಥ ಸೌಂದರ್ಯನ ನೀವು ನಿಮ್ಮದಾಗಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಒಂದು ಸೀಕ್ರೆಟ್ಸ್ ಗೊತ್ತಾಗತ್ತೆ ನಿಮಗೆ ಅನ್ನುವಂಥದ್ದು ಇದೆ. ವಿವಿಧ ರೀತಿಯ ಟೀಚರ್ಸ್ ಹುದ್ದೆಗಳು ನಿಮಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರಿಸ್ಟೆಸ್ ಎನರ್ಜಿ ಇರೋದ್ರಿಂದ ಸೊ ಹೆಚ್ಚು ರಹಸ್ಯಗಳನ್ನ ತಿಳ್ಕೊಳ್ತೀರಾ ಮತ್ತು ಹೆಚ್ಚು ತಿಳುವಳಿಕೆನ ಶೇರ್ ಮಾಡ್ತೀರಾ. ಸೊ ಕಲಿಯುವಿಕೆ ಮತ್ತು ಕಲಿಸುವಿಕೆ ಎರಡೂ ಇದೆ ಇಲ್ಲಿ. ಸೊ ಹೆಚ್ಚು ಕಲ್ತ್ಕೊಳ್ತೀರಾ ಮತ್ತು ಹೆಚ್ಚು ಕಲಿಸ್ತೀರಾ ಅನ್ನುವಂಥದ್ದು ಇದೆ. ಸಾಂಗ್ ಬರ್ಡ್ ಇದೆ, ತುಂಬ ಕಷ್ಟ ಆಗುತ್ತೆ. ಸಾಂಗ್ ಬರ್ಡ್ ಇದೆ, ಹ್ಯಾಕ್ಸ್ ಬ್ರೇಕರ್, ಸೌಂಡ್ ಹೀಲಿಂಗ್, ಫೈನಲ್ ಗುಡ್ ಬೈ, ರಿಲೀಸ್ ಅಂತ ಇದೆ. 11 ನಂಬರು, 31 ನಂಬರು, 11 ಮತ್ತು 31 ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸೌಂಡ್ ಹೀಲಿಂಗ್ಸ್ ತುಂಬ ಸಿಗುತ್ತೆ ಯೂಟ್ಯೂಬಲ್ಲಿ, ಅದನ್ನು ಕೇಳಿ ಅನ್ನುವಂಥದ್ದು ಇದೆ. ಫೈನಲ್ ಆಗಿ ಯಾರೋ ನಿಮಗೆ ಗುಡ್ ಬೈ ಹೇಳ್ತಾರೆ ಅಥವಾ ನೀವೇ ಯಾರಿಗೋ ಗುಡ್ ಬೈ ಹೇಳ್ಬೋದು. ರಿಲೀಸ್ ಮಾಡ್ಕೊಳ್ತೀರಾ, ಎನರ್ಜಿ ಕ್ಲೆನ್ಸ್ ಮಾಡ್ಕೊಳ್ತೀರಾ. ಫೈನಲ್ ಟಾಟಾ ಗುಡ್ ಬೈ ಅನ್ನುವಂಥ ರೀತಿಯಲ್ಲಿ ಇದೆ ಇಲ್ಲಿ. ಜೊತೆಗೆ ಸೊ ಪ್ರಕೃತಿ ಜೊತೆ ಹೆಚ್ಚು ಚೆನ್ನಾಗಿ ಇರಿ ಅನ್ನುವಂಥದ್ದು ಇದೆ. ರೆಡ್ ರೋಸಸ್ಸನ್ನು ಅಥವಾ ಒಂದಷ್ಟು ಕ್ಲೆನ್ಸಿಂಗಿಗೆ ಇದು ಲ್ಯಾವೆಂಡರು, ಕ್ರಿಸ್ಟಲ್ಸು ಮತ್ತು ಲಿಲೀಸು, ಲೆಮನ್ ಗ್ರಾಸು ಅಥವಾ ಒಂದು ಬೇರೆ ಥರ ಹೂವು ಬರುತ್ತಲ್ಲ, ಅದು ಏನು ಕರೀತಾರೆ, ಅದೇನು ನೆನಪೇ ಬರ್ತಾಯಿಲ್ಲ, ಆರೆಂಜಸ್ಸು, ಈ ಥರದನ್ನೆಲ್ಲ ಇಟ್ಕೊಂಡು ಸ್ವಲ್ಪ ಕ್ಲೆನ್ಸ್ ಮಾಡ್ಕೊಳ್ಳಿ. ನೀವು ಸ್ನಾನ ಮಾಡುವಂಥ ನೀರಿರಬಹುದು ಅಥವಾ ನೀವು ಕುಡಿಯುವಂಥ ನೀರಿರಬಹುದು ಅಥವಾ ಫ್ರೇಗ್ರೆನ್ಸಿಗೆ ಅಂತ ನೀವು ಬಳಸೋದಾದರೂ ಸಹ ಸ್ವಲ್ಪ ಅದನ್ನು ಬಳಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಲೈಕ್ ಸ್ವಲ್ಪ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಕ್ಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಸ್, ಶ್ಯಾಡೋ ವರ್ಕ್ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ಜೊತೆ ಇರಲಿ. ಜೊತೆಗೆ ಒಂದಷ್ಟು ಪ್ರಾಮಾಣಿಕ ರಿಲೇಶನ್ಶಿಪ್ ಅಥವಾ ಪ್ರಾಮಾಣಿಕ ವ್ಯಕ್ತಿಗಳನ್ನಷ್ಟೇ ನಿಮ್ಮ ಜೀವನದಲ್ಲಿ ಇರಲಿಕ್ಕೆ ಅವಕಾಶನ ಮಾಡಿಕೊಡಿ ಅನ್ನುವಂಥದ್ದು ಇದೆ. ಸೊ ಎಸ್, ಹೈಲೈಟ್ಸ್ ತುಂಬ ನಡೆಯುತ್ತೆ ನಿಮಗೆ ಈ ತಿಂಗಳು. ಜೊತೆಗೆ ಈ ಫೆಮಿನೈನ್ ಎನರ್ಜಿ ನಿಮ್ಮ ಹೃದಯಕ್ಕೆ ಮತ್ತೊಮ್ಮೆ ಅದೇನೋ ಹೇಳ್ತಾರಲ್ಲ, ಮನ್ಮಥನ ಬಾಣ ನಾಟೋ ಹಾಗೆ ನಾಟತ್ತೆ ಅನ್ನುವಂಥ ರೀತಿಲಿ, ಲೈಕ್ ತುಂಬ ನೀವು ಒಂದು ಬೇರೆ ರೀತಿಯ ಝೋನಲ್ಲೇ ಇದೆ. ಸೊ ನಿಮಗೆ ಇನ್ಮೇಲೆ ಒಂದು ರೊಮ್ಯಾಂಟಿಕ್ ಫೀಲ್ ಬಂದು ಒಂದು ರೊಮ್ಯಾಂಟಿಕ್ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರ್ ಆಗ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ನಿಮ್ಮ ಎನರ್ಜಿ ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯದನ್ನ ತರೋದ್ರ ಕಡೆ ಗಮನನ ಕೊಡ್ತಾ ಇದೆ. ಹಾಗಾಗಿ ಸಾಕಷ್ಟು ಸೆಲೆಬ್ರೇಟ್ ಬರೋದ್ರಲ್ಲಿ ಇದೆ. ನಿಮ್ಮನ್ನು ನೀವು ಹೆಚ್ಚು, ನಿಮ್ಮ ಜೊತೆ ನೀವು ಹೆಚ್ಚು ಕಳೀತೀರಾ ಈ ತಿಂಗಳು ನಿಮಗೋಸ್ಕರ ನೀವು ಬದುಕ್ತೀರಾ. ಲೈಕ್ ಚೆನ್ನಾಗಿ ಊಟ ಮಾಡೋದು, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು ಅಥವಾ ನಿಮಗೆ ನೀವು ಟೈಮ್ ಕೊಡೋದು, ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ. ಜೀವನ ನನಗೇನು ಕೊಟ್ಟಿದೆ ಅದೆಲ್ಲವೂ ಒಳ್ಳೇದಿದೆ. ಸೊ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಎಲ್ಲವೂ ಕೂಡ ನನ್ನ ಒಳ್ಳೆಯದಕ್ಕೆ ಇದೆ ಅನ್ನುವಂಥ ಮೈಂಡ್ ಸೆಟ್ ನಿಮಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಕೆಪಾಸಿಟಿ ಅನ್ನೋದು ತುಂಬ ಇಂಪಾರ್ಟೆಂಟು. ಆ ಕೆಪಾಸಿಟಿ ನಿಮ್ಮ ಜೀವನದಲ್ಲಿ ಇನ್ನು ಬಂದಿಲ್ಲ. ಏನು ಕೆಪಾಸಿಟಿ, ನೀವೇನು ಮಾಡಬಲ್ರಿ, ನಿಮ್ಮ ಕೈಲಿ ಏನು ಸಾಧ್ಯ ಇದೆ, ಯಾವುದು ಸತ್ಯ ಸುಳ್ಳುಗಳು ಅಥವಾ ಯಾವುದೋ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳುವಂಥ ರೀತಿ ಅಥವಾ ಏನೂ ಇಲ್ದಿರಾನೆ ಎಲ್ಲವನ್ನು ಪಡ್ಕೊಳ್ಳುವಂಥ ರೀತಿ ಏನಿದೆ, ಇದನ್ನು ನೀವು ಕಲ್ತ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಒಂದು ರೀತಿ ಪರ್ಸ್ನಲ್ ಗೇನ್ ಮಾಡ್ಕೊಳ್ತೀರಾ ನಿಮ್ಮನ್ನು ನೀವು ಅನ್ನುವಂಥದ್ದು ಕೂಡ ಇದೆ. ಒಂದು ರೀತಿಯ ಬಿಡುಗಡೆಯ ಕಾರ್ಯ ನಡೀತಾ ಇದೆ ಅನ್ನುವಂಥದ್ದು ಇದೆ. 7 ನಂಬರ್ ಮೋಸ್ಟ್ಲಿ ಶನಿ ಮಹಾತ್ಮರ ಬಿಡುಗಡೆ ನಡೀತಾ ಇರಬಹುದು. ಸೊ ಇನ್ನು ಮುಂದೆ ನಿಮಗೆ
ಅಷ್ಟಮ ಶನಿನೋ ಅಥವಾ ಸಪ್ತಮ ಶನಿನೋ ಏನು ಶನಿ ದಶೆ ನಡೀತಾ ಇತ್ತು ಅದು ಬಿಡುಗಡೆ ಆಗಬಹುದು. ಜೊತೆಗೆ ಯಾರಾದರೂ ಕಾರಾಗೃಹದಲ್ಲಿ ಇದ್ರೆ ಅವರು ಕೂಡ ಹೊರಗೆ ಬರ್ತೀರಾ. ಒಂಚೂರು ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಯಾರ ಜೊತೆನೂ ಜಗಳ ಆಡೋದಕ್ಕೆ ಹೋಗ್ಬೇಡಿ. 36 ನಂಬರ್ ಇದೆ. ಸೊ ಮದರ್ ಮೇರಿ ಬಂದಿದ್ದಾರೆ. ಇಟ್ಸ್ ಆ್ಯಕ್ಚುಲಿ ಅಂಗಾಳ ಪರಮೇಶ್ವರಿ ದೇವಿ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಅಂಗಾಳ ಪರಮೇಶ್ವರಿ ದೇವಿಯ ಆಶೀರ್ವಾದ ನಿಮ್ಮ ಜೊತೆ ಇರುತ್ತೆ, ಅಥವಾ ಮದರ್ ಮೇರಿಯ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಇರೋವರೆಗೂ ನೀವು ಹೆದರಬೇಡಿ. ಅವರ ಆಶೀರ್ವಾದ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಕಾಲಿನ್ ಪ್ಯೂರ್ ವೈಟ್ ಲೈಟ್ ಅಂತ ಇದೆ. ಸೊ ನಿಮ್ಗೆ ಯಾವಾಗ ಇನ್ನು ಸಾಧ್ಯನೇ ಇಲ್ಲ, ಸಾಧ್ಯ ಆಗೋದಿಲ್ಲ ಅಂತ ಅನಿಸುತ್ತೋ ಆವಾಗ ನಿಮ್ಮ ಹೈಯರ್ ಸೆಲ್ಫ್ ಜೊತೆ ಹೆಚ್ಚಿನ ಕನೆಕ್ಷನನ್ನು ಮಾಡ್ಕೊಳ್ಳಿ, ಅಥವಾ ನಿಮ್ಮ ಹೈಯರ್ ಕನೆಕ್ಷನ್ ಅಥವಾ ನಿಮ್ಮ ಒಂದು ಡಿವೈನ್ ಟೀಮ್ ಜೊತೆ ನೀವು ಮಾತಾಡಿ. ಹೇಗೆ ಮಾತಾಡೋದು ಅಂದರೆ ಮನಸ್ಸಲ್ಲೇ ದೇವರೇ ಇದನ್ನು ಮಾಡು, ದೇವರೇ ಅದನ್ನು ಮಾಡು ಅಂತೀವಲ್ಲ, ಅದನ್ನೇ ಹೇಳೋದು ಹೈಯರ್ ಸೆಲ್ಫ್ ಜೊತೆ ಮಾತಾಡೋದು ಅಂತ. ಮಾತಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಮೆಜಿಷಿಯನ್ ಇದೆ ಇಲ್ಲಿ. ಸೊ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಒಂದು ಮೆಜಿಷಿಯನ್ ಎನರ್ಜಿ ಬೇಕಾಗಿದೆ. ಏನೋ ಒಂದು ಚಮತ್ಕಾರ ಆಗಬೇಕಾಗಿದೆ, ಆ ಚಮತ್ಕಾರ ಆಗುತ್ತೆ ಅನ್ನುವಂಥದ್ದು ಇದೆ. ಅಥವಾ ನಿಮ್ಮ ಜೀವನದಲ್ಲಿ ಯಾರ್ದಾದ್ರೂ ಸಹಾಯ ಬೇಕು ಸದ್ಯದ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಅಂದರೆ ಆ ಸಹಾಯ ಕೂಡ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ವೀಲ್ ಆಫ್ ಫಾರ್ಚೂನ್ ಇದೆ. ಎಲ್ಲವೂ ಕೂಡ ಅದೃಷ್ಟದ ಆಟ ಇದೆ. ಸೊ ಸಮಯಕ್ಕೆ ಸಮಯ ಕೊಡಬೇಕು. ನಿಮ್ಮ ಅದೃಷ್ಟದ ಸಮಯ 1 ಇರೋದ್ರಿಂದ ಇನ್ನು 1 ಗಂಟೆಯಲ್ಲಿ ಬರ್ಬೋದು, 1 ನಿಮಿಷದಲ್ಲಿ ಬರ್ಬೋದು, 1 ವರ್ಷದಲ್ಲಿ ಬರ್ಬೋದು, ಅಥವಾ ಒಂದು 10 ತಿಂಗಳಲ್ಲಿ ಬರಬಹುದು. ಸೊ ಕಾಲಾಯ ತಸ್ಮೈ ನಮಃ. ಜೊತೆಗೆ ಬದಲಾವಣೆ ಬರ್ತಾ ಇದೆ, ಕಾಲಚಕ್ರ ತಿರುಗ್ತಾ ಇದೆ, ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ವಿದೇಶ ಪ್ರಯಾಣ ಇರ್ಬೋದು ಅಥವಾ ಸ್ವದೇಶ ಪ್ರಯಾಣ ಇರ್ಬೋದು, ಎರಡು ಕೂಡ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಟೆಂಪ್ರೆನ್ಸ್ ಇರೋದ್ರಿಂದ ತಾಳ್ಮೆ ಅನ್ನೋದು ತುಂಬ ದೊಡ್ಡ ಅಸ್ತ್ರ ಆಗಿದೆ. ಸೊ ಈ ತಿಂಗಳು ನೀವು ಎಷ್ಟು ತಾಳ್ಮೆಯಲ್ಲಿ ಇರ್ತೀರೋ ಅಷ್ಟು ತಾಳ್ಮೆಯ ಜೀವನ ನಿಮ್ಮದಾಗತ್ತೆ. ಸೊ ಹಾಗಾಗಿ ಪ್ಲೀಸ್ ತಾಳ್ಮೆಯಿಂದ ಇರಿ. ಔಷಧಿ ಮಾತ್ರೆಗಳನ್ನ ತಗೊಳ್ತಾ ಇದ್ರೆ ಅದನ್ನು ಸರಿಯಾಗಿ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಈ ತಿಂಗಳು ತುಂಬ ಇಂಪಾರ್ಟೆಂಟ್, ನಿಮ್ಮ ಇನ್ ಆ್ಯಂಡ್ ಎನ್ ಎನರ್ಜಿನ ಬ್ಯಾಲೆನ್ಸ್ ಮಾಡೋದು. ನಿಮ್ಮ ಇನ್ ಆ್ಯಂಡ್ ಎನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೊಸ ಬಿಸ್ನೆಸ್ ಬರುವಂಥ ಸಾಧ್ಯತೆ ಇದೆ, ಹೊಸ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ, ಹೊಸ ಅವಕಾಶಗಳು ಬರುವಂಥ ಸಾಧ್ಯತೆ ಇದೆ, ಹೊಸ ಇನ್ಸ್ಪಿರೇಷನ್ ಬರುವಂಥ ಸಾಧ್ಯತೆ ಇದೆ. ಏನೋ ಒಂದಷ್ಟು ಒಳ್ಳೇದು ಮಾಡ್ತೀರಾ, ನಿಮಗೆ ಅನಿಸುತ್ತೆ ಅಪ್ಪ ನಾನು ಒಳ್ಳೇದು ಮಾಡಿದೆ, ಒಳ್ಳೆ ಕೆಲಸ ಮಾಡಿದೆ ಅನ್ನುವಂಥ ಪ್ರೌಡ್ ಫೀಲ್ ಬರೋ ಹಾಗೆ ನೀವೇನೋ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇರ್ಬೋದು, ಒಂದಷ್ಟು ಹೇಗೆ ಹೇಳೋದು, ಚಾಲೆಂಜಸ್ನ ನೀವು ಮಾತ್ರ ಸಾಲ್ವ್ ಮಾಡೋಕ್ಕೆ ಆಗುವಂಥದ್ದು ಅಂತ ಚಾಲೆಂಜಸ್ ನಿಮ್ಮ ಮುಂದೆ ಇದೆ. ಆ ಫಜಲ್ಸನ್ನ, ಆ ಒಂದು ಕಗ್ಗಂಟನ್ನ ಬಿಡಿಸಿ ನಿಮ್ಮ ತಾಳ್ಮೆಯಿಂದ, ಅದರಿಂದ ಇನ್ನೊಬ್ರು ಎಷ್ಟು ಡ್ರಾಮಾ ಮಾಡಿದ್ರು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಜೊತೆ ನೀವಿರಿ, ಈ ಸಮಸ್ಯೆಯಿಂದ ಹೊರ ಬರೋದ್ರ ಕಡೆ ಗಮನನ ಕೊಡಿ. ಇಲ್ಲಾಗಲೇ ಹೇಳಿದೆ, ಇಲ್ಲೂ ಕೂಡ ವೀಲ್ ಆಫ್ ಫಾರ್ಚೂನ್ ಇದೆ. ನಿಮ್ಮ ಲೈಫಿಗೆ ಖಂಡಿತ ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ. ನಿಮ್ಮೆಲ್ಲ ಡಿಲೇಗಳಿಗೂ ದ ಎಂಡ್ ಬರೋದ್ರಲ್ಲಿ ಇದೆ. ಚೇಂಜ್ ಇನ್ ಡೈರೆಕ್ಷನ್, ಸಾಕಷ್ಟು ಅವಕಾಶಗಳು ಏನು ಬರ್ತಾ ಇದೆ, ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ತಾ ಇದೆ. ಸೊ ಯು ಟರ್ನ್ ತೊಗೊಳ್ತಿರೋ, ರೈಟ್ ಟರ್ನೋ, ಲೆಫ್ಟ್ ಟರ್ನೋ, ಅಪೋಸಿಟೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಿಮ್ಮ ಲೈಫಲ್ಲಿ ಒಂದು ಚೇಂಜ್, ಟರ್ನಿಂಗ್ ಪಾಯಿಂಟ್ ಬರ್ತಾ ಇದೆ. ಅದನ್ನು ಎಂಜಾಯ್ ಮಾಡಿ ಅನ್ನುವಂಥದ್ದು. ಅಗೇನ್ ಇಲ್ಲಿ ಸ್ಟಾರ್ ಇರೋದ್ರಿಂದ ನಿಮ್ಮ ಕನಸೆಲ್ಲ ನನಸಾಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ನಂಬಿ ಅನ್ನುವಂಥದ್ದು. ದ ಎಂಡ್ ಆಫ್ ಡಿಫಿಕಲ್ಟ್ ಸಿಚುವೇಶನ್, ಎಲ್ಲ ಕಾರ್ಡು ಅದೇ ಹೇಳ್ತಾ ಇದೆ, ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಿಗೆ ಬರ್ತಾ ಇದೆ. ಅಗೇನ್ ಇಲ್ಲಿ ಅಂಗಾಳ ಪರಮೇಶ್ವರಿ ದೇವಿ ಇದ್ದಾರೆ. ಸೊ 2 ಬಾರಿ ಅಂಗಾಳ ಪರಮೇಶ್ವರಿ ದೇವಿ ಬಂದಿರೋದು ತುಂಬ ಸ್ಪೆಷಲ್ ಇದೆ. ಸ್ಟ್ರೆಂತ್ ಇರಲಿ, ಒಂಚೂರು ಕೈಂಡ್ನೆಸ್ ಇರಲಿ, ಒಂದಷ್ಟು ಕ್ಷಮಾಗುಣ ಇರಲಿ, ಒಂದಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಇದೆ ಇದು. ಸೊ ಅದೆಲ್ಲವೂ ನಿಮ್ಮ ಜೊತೆ ಇರುತ್ತೆ, ಅಥವಾ ನೀವು ಅದೆಲ್ಲವನ್ನು ಕೂಡ ನಿಮ್ಮ ಜೊತೆ ಇಟ್ಕೊಂಡಿರ್ತೀರಾ ಅಂತ ನಂಬ್ತೀನಿ.
ಯಾಕೆ ಅಂದರೆ ಇಷ್ಟು ಸ್ಟ್ರಾಂಗ್ ಆಗಿ ಎರಡೆರಡು ಬಾರಿ ಅವ್ರು ಬಂದು ಹೇಳಿದ್ದಾರೆ ಅಂದರೆ ಇಟ್ ಮೀನ್ಸ್ ಲಾಟ್ ಅಂತ ಅನ್ಸುತ್ತೆ ನನಗೆ. ನೀವು ನಂಬಿರುವಂಥ ಶಕ್ತಿ ದೇವತೆ ನಿಮ್ಮ ಜೀವನನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಪ್ರಯತ್ನನ ಪಡ್ತಾ ಇದ್ದಾರೆ. ಸೊ ಎಸ್, ಫ್ಯಾಮಿಲಿ ಇಶ್ಯೂಸ್ ಕೂಡ ಬಗೆಹರಿಯುತ್ತೆ, ಫೋನು ಮೆಸೇಜು ಕೂಡ ಬರುತ್ತೆ, ಆ ಪರ್ಸನ್ ಕೂಡ ವಾಪಸ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾವ ಪರ್ಸನ್ ನಿಮಗೆ ಗೊತ್ತಿದೆ. ಸೊ ಇಲ್ಲಿ 3 ಮೇಜರ್ ಅರ್ಕಾನ ಬಂದಿದೆ. ಕಾರ್ಡ್ ಬಿತ್ತು, ಒಂದು ನಿಮಿಷ ತಗೊಂಡ್ಬರ್ತೀನಿ. ದಯವಿಟ್ಟು ಕ್ಷಮಿಸಿ. ಪ್ಯಾಷನ್ ಇದೆ, ಸೊ ನಿಮ್ಮ ಹಾರ್ಟಿಗೆ ಒಂದು ಅವಕಾಶನ ಕೊಡಿ ಮತ್ತೆ ಖುಷಿಯಾಗಿ ಇರೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಫೈನಾನ್ಸ್ ಆ್ಯಂಡ್ ಕೆರಿಯರ್ ವಿಚಾರ ತುಂಬ ಎಫೆಕ್ಟ್ ಮಾಡ್ತಾ ಇದೆ ನಿಮ್ಮ ಲವ್ ಲೈಫನ್ನ ಅಂತ ಹೇಳ್ತಾ ಇದೆ. ಜೊತೆಗೆ ಎಸ್, ನಿಮ್ಗೇನು ಸರಿ ಅನಿಸುತ್ತೋ ಅದನ್ನು ಮಾಡಿ ಅನ್ನುವಂಥದ್ದು ಇದೆ. ಸೆಲ್ಫ್ ರೆಸ್ಪೆಕ್ಟ್ ತುಂಬ ಮುಖ್ಯ. ಸೆಲ್ಫ್ ರೆಸ್ಪೆಕ್ಟ್ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ, ರಿಲೀಸ್ ಯುವರ್ ಎಕ್ಸ್, ನಿಮ್ಮ ಎಕ್ಸನ್ನ ನಿಮ್ಮ ಲೈಫಿಂದ ಹೊರಗೋಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತುಂಬ ಅಡಿಕ್ಷನ್ ಮಾಡ್ಕೊಬೇಡಿ ಅನ್ನುವಂಥದ್ದು ಕೂಡ ಇದೆ. ಎಕ್ಸ್ ಬರ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಎಸ್, ರಿಟ್ರೀಟ್ ಇರೋದ್ರಿಂದ ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಲಿಸನ್ ಯುವರ್ ಇಂಟ್ಯೂಷನ್. ಓಕೆ, ಸೊ ಅನ್ಲೈಕ್ಲಿ, ನೀವು ಅನ್ಕೊಂಡಿದ್ಕಿಂತ ಬೇರೆ ರೀತಿಲಿ ಆಗುತ್ತೆ, ನಂಬಿಕೆ ಭರವಸೆ ಇರಲಿ ಅನ್ನುವಂಥದ್ದು ಇದೆ. ಪ್ರಯತ್ನನ ನಿಲ್ಲಿಸಬೇಡಿ, ದೇರ್ ಇಸ್ ಸಮಥಿಂಗ್ ಬೆಟರ್, ಎಸ್ ಅಂತ ಇದೆ. ನೀವು ರೆಡಿ ಆಗಿ ಅನ್ನುವಂಥದ್ದು ಇದೆ. ಎ ಇಯರ್ ಫ್ರಮ್ ನೌ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಕೆಲವು ವಿಚಾರಕ್ಕೆ ಸಕ್ಸಸ್ ಇಲ್ಲ, ಅದ್ರ ಬಗ್ಗೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಇಲ್ಲಿ ಎಸ್ ಕಾರ್ಡ್ ಬಂದಿರೋದ್ರಿಂದ ಕೆಲವು ವಿಚಾರಕ್ಕೆ ಎಸ್ ಇದೆ. ಸೊ 555 ಚೇಂಜ್ ಹೇಳ್ತಾ ಇದೆ, ಚೇಂಜ್ ಬರುತ್ತೆ. 10 ಟೇಕ್ ಆಕ್ಷನ್. 15 ಡಿವೈನ್ ಇನ್ವಾಲ್ವ್ ಆಗಬೇಕು ನಿಮ್ಮ ಕರೆಂಟ್ ಸಿಚುವೇಶನ್ಗೆ, ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿ. 17 ಅಚೀವ್ಮೆಂಟ್ ಕಡೆ ಗಮನನ ಕೊಡಿ. ಸೊ 1 2 3 4 ಇದೆ, ರಿವಾರ್ಡ್ ಬರುವಂಥ ಸಾಧ್ಯತೆ ಇದೆ. ಸೊ 19 ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಸಂಕಲ್ಪ ಮಾಡಿಕೊಂಡು ಅಫರ್ಮೇಷನ್ ಮುಖಾಂತರ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರು ರಾಯರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸೊ ಗುರು ರಾಘವೇಂದ್ರರು ವಿಶೇಷವಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ.